ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸ್ನೇಹಿತರೆ ಇವತ್ತು ಹಸುನ ಹಾಲು ಜಾಸ್ತಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲು, ಮನೇಲಿ ಇರೋಂಥ ಐಟಮ್ನ ಬಳಸಿ ನೀವು ಹಾಲನ್ನ ಹೆಚ್ಚು ಮಾಡ್ಕೋಬಹುದು. ಯಾವ ಥರಪ್ಪ ಅಂತಂದರೆ, ಈಗ ಮೊದಲನೇದಾಗಿ ಹಸುಗಳಲ್ಲಿ ಒಂದು ಕರು ಹಾಕೋ ಹಸು ಇರ್ತದೆ, ಅಂದರೆ ಕರು ಹಾಕಿರುತ್ತೆ. ಇನ್ನು ಕೆಲವು ಕರು ಹಾಕಿ ಸ್ವಲ್ಪ ದಿವಸ ಆಗಿರುತ್ತೆ, ಹಾಲು ನಿಮಗೆ ಬರಬೇಕಾಗಿರೋಂಥ ಹಾಲು ಅದು ಪ್ರೊಡ್ಯೂಸ್ ಮಾಡ್ತಾ ಇರಲ್ಲ. ಅವಾಗ ನೀವೇನು ಉಪಯೋಗಿಸ್ಬೇಕು ಅಂತಂದರೆ, ಮೊದಲನೇದಾಗಿ ಕರು ಹಾಕಿರೋಂಥ ಹಸು, ಕರು ಹಾಕಿ ಒಂದ್ ದಿವಸ 2 ದಿವಸ ಆಗಿರುತ್ತೆ ಅಂತ ಹಸುಗಳಿಗೆ ನೀವು ಮೊದಲನೇದಾಗಿ ಎಳ್ಳೆಣ್ಣೆ ಮತ್ತೆ ಇದು ನಿಂಬೆಹಣ್ಣು ಮತ್ತೆ ಸಕ್ಕರೆ, ಈ ಮೂರನ್ನು ಕೂಡ ನೀವು ಮಿಶ್ರಣ ಮಾಡ್ಕೋಬೇಕಾಯ್ತದೆ. ಯಾವ ತರ ಮಾಡ್ಕೊತೀರಾ ಅಂತಂದ್ರೆ, ನೀವು ಹಸುಗೆ ತಿಂಡಿ ಕೊಡ್ತಿರಲ್ಲ, ಆ ತಿಂಡಿ ಒಳಗೆ ಕಾಯ್ಕೋಬೇಕು. ಎಷ್ಟೆಷ್ಟು ಹಾಕೋಬೇಕು ಅಂದ್ರೆ, ನಿಂಬೆಹಣ್ಣನ್ನ ಅರ್ಧ ಕೆಜಿ ನಿಂಬೆಹಣ್ಣು ತಗೋಬೇಕು, ಮತ್ತೆ ಅರ್ಧ ಕೆಜಿ ಎಳ್ಳೆಣ್ಣೆ ತಗೋಬೇಕು, ಇನ್ನ ಅರ್ಧ ಕೆಜಿ ಸಕ್ಕರೆ ತಗೋಬೇಕು. ಇಷ್ಟನ್ನ ತಗೊಂಡು ನೀವು ನಿಮ್ಮ ಬಾಣೆ ಒಳಗೆ ಹಾಕೋಬೇಕು. ನೀಟಾಗಿ ಬಾಣೆ ಒಳಗೆ ಹಾಕೊಳ್ಳಿ. ನಿಂಬೆಹಣ್ಣ ಸಣ್ಣದಾಗಿ ಕೂದಾಕಿ, ಯಾಕೆ ಅಂತಂದ್ರೆ ಸಣ್ಣದಾಗಿ ಕೂದಾಕ್ತಿಲ್ಲ ಅಂದ್ರೆ ಅದು ತಿನ್ನಲ್ಲ, ನಿಂಬೆಹಣ್ಣು ಹುಳಿ ಅಲ್ವಾ, ಅದರಿಂದ. ಇಲ್ಲ ಏನ್ ಮಾಡ್ಬೇಕು, ನೀವು ಅದ್ರ ರಸನ ತೆಗಿಬೇಕಾಗುತ್ತೆ. ರಸ ತೆಗೆದ್ರೂ ಅಷ್ಟು ವರ್ಕ್ ಆಗಲ್ಲ, ಯಾಕೆಂದ್ರೆ ಅರ್ಧ ಕೆಜಿ ನಿಂಬೆಹಣ್ಣಲ್ಲಿ ರಸ ತೆಗೆದ್ರೆ ಎಷ್ಟು ಬಂದ್ಬಿಡುತ್ತೆ ಅಂತ ಅದೊಂದು ಕ್ವಶನ್ ಇರುತ್ತೆ. ನೀವು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಸುಗೆ ಮಿಶ್ರಣ ಮಾಡಿ ಹಾಕ್ಬೋದು. ಇದನ್ನ ನೀವು ಎಷ್ಟು ದಿವಸ ಕೊಡಬೇಕು ಅಂದ್ರೆ, ಇದನ್ನ ನೀವು ಮಿನಿಮಮ್ 7 ರಿಂದ 10 ದಿವಸ ಕೊಡಬೇಕು. ಈ ತರ ಕೊಟ್ರೆ ನಿಮ್ ಹಸುಗೆ ಉದಾಹರಣೆಗೆ 6 ಲೀಟರ್ ಕೊಡುವಂತ ಹಸು 7 ಲೀಟರ್ ಕೊಡುತ್ತೆ, 10 ಲೀಟರ್ ಕೊಡುವಂತ ಹಸು 11 ಲೀಟರ್ ಕೊಡುತ್ತೆ. ಇದೇ ತರ ವಿಡಿಯೋಗೆ ನೀವು ವಿಡಿಯೋಗಳು ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನನ್ನ ವಿಡಿಯೋ ನೋಡಿ ಯಾರಾದ್ರೂ ಆ ಥರ ಉಪಯೋಗಿಸಿ ಅವ್ರಿಗೆ ರಿಸಲ್ಟ್ ಬಂದಿದೆ ಅಂದ್ರೆ ಅದು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.